ಫೈಂಡ್ ಆಡ್ ಡೇಸ್ ಇನ್ 88 ಇಯರ್ಸ್. 88 ವರ್ಷಗಳಲ್ಲಿ ಬರುವಂಥ ಆಡ್ ಡೇಸನ್ನು ಕಂಡುಹಿಡಿಯಿರಿ. ಸೊ ಇದು ಬಿಲೋ 100 ಇಯರ್ಸ್ ಅಥವಾ ಬಿಲೋ ಸೆಂಚುರಿ ಇರೋದ್ರಿಂದ ನಾವು ಇದು 88ಅನ್ನು ನಾವು ಇಲ್ಲಿ ಲೀಪ್ ಇಯರ್ ಅಂತ ಕನ್ಸಿಡರ್ ಮಾಡಬಾರ್ದು. ಸೊ ಇಲ್ಲಿ 88 ಡಿವೈಡ್ ಬೈ 4 ಮಾಡಬೇಕು. ಲೀಪ್ ಇಯರ್ ನಾನ್ ಲೀಪ್ ಇಯರ್ ಆಗಿ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಬೈ 4 ಮಾಡಿದಾಗ ಇಲ್ಲಿ 22 ಬರುತ್ತೆ ಕ್ವೋಷಂಟ್. ಸೊ ಇಲ್ಲಿ 88 ಮೈನಸ್ 22 ಮಾಡಿದಾಗ 66 ಬರುತ್ತೆ. ಸೊ ಇಲ್ಲಿ 66 ನಾನ್ ಲೀಪ್ ಇಯರ್ಸ್ ಆಯಿತು. ಸೊ 22 ಲೀಪ್ ಇಯರ್ಸ್ ಆಯಿತು. ಲೀಪ್ ಇಯರ್ ಹ್ಯಾಸ್ 2 ಆಡ್ ಡೇಸ್. ಸೊ ಇಲ್ಲಿ 22 ಇಂಟು 2 ಮಾಡಬೇಕು, 44 ಬರುತ್ತೆ. ನೆಕ್ಸ್ಟ್ ನಾನ್ ಲೀಪ್ ಇಯರ್ ಹ್ಯಾಸ್ 1 ಆಡ್ ಡೇ. ಸೊ 66 ಇಂಟು 1 ಮಾಡಬೇಕು, ಇಲ್ಲಿ 66 ಆಡ್ ಡೇಸ್ ಬರ್ತವೆ. ಸೊ ಇಲ್ಲಿ ಇಕ್ವೇಷನ್ 1 ಇಕ್ವೇಷನ್ 2 ಆ್ಯಡಿಂಗ್ ಇಕ್ವೇಷನ್ 1 ಆ್ಯಂಡ್ 2 ಇಲ್ಲಿ 44 ಪ್ಲಸ್ 66 ಮಾಡಬೇಕು. ಟೋಟಲ್ ಆಡ್ ಡೇಸನ್ನು ನಾವು ಇಲ್ಲಿ ಫೈಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 44 ಪ್ಲಸ್ 66 ಮಾಡಿದಾಗ 112 ಅಂದರೆ 112 ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಂದರೆ 112 ಡಿವೈಡ್ ಬೈ 7 ಮಾಡಬೇಕು. ಇದು 44 ಪ್ಲಸ್ 66 44 ಪ್ಲಸ್ 66 ಅದಾಗಿದ್ದು 110 ಆಗುತ್ತೆ ಇಲ್ಲಿ. ಸೊ ಇಲ್ಲಿ 110 ಬರೆದಿದ್ದೀವಿ, ಇದು 2 ಅಲ್ಲ, ಇದು 10. ಸೊ ಇಲ್ಲಿ 110 ಡಿವೈಡ್ ಬೈ 7 ಮಾಡಿದಾಗ ಕ್ವೋಷಂಟ್ ಏನು ಬರುತ್ತೆ, 15 ಬರುತ್ತೆ. ಸೊ ಇಲ್ಲಿ ಬರುವಂಥ ಕ್ವೋಷಂಟನ್ನು ಕನ್ಸಿಡರ್ ಮಾಡಬಾರ್ದು, ರಿಮೈಂಡರ್ನ ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನು ರಿಮೈಂಡರ್ ಬರುತ್ತಲ್ಲ ಅದನ್ನೇ ನಾವು ಆಡ್ ಡೇಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ 88 ಇಯರ್ಸ್ ಹ್ಯಾವ್ 5 ಆಡ್ ಡೇಸ್. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ನೋಟ್ಸ್ ನೋಡ್ಬೋದು. 2000 ಈಸ್ ಅ ಲೀಪ್ ಇಯರ್ ಸೆಂಚುರಿ, 1900 ಈಸ್ ಅ ನಾನ್ ಲೀಪ್ ಇಯರ್ ಸೆಂಚುರಿ. 2000 ಇದನ್ನು ನಾವು ಲೀಪ್ ಇಯರ್ ಸೆಂಚುರಿ ಅಂತನಾದರೂ ಕರಿತೀವಿ ಅಥವಾ ಸೆಂಚುರಿ ಲೀಪ್ ಇಯರ್ ಅಂತಲೂ ಕರಿತೀವಿ. ಸೊ ಅದು 4ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುವಂಥ ಸೆಂಚುರಿಗಳನ್ನು ನಾವು ಲೀಪ್ ಇಯರ್ ಸೆಂಚುರಿ ಅಂತ ಕರಿತೀವಿ. ಸೊ 4ಇಂದ ಕಂಪ್ಲೀಟಾಗಿ ಡಿವೈಡ್ ಆಗದೇ ಇರೋಂಥ ಸೆಂಚುರಿಗಳನ್ನು ನಾವು ನಾನ್ ಲೀಪ್ ಇಯರ್ ಸೆಂಚುರೀಸ್ ಅಂತ ಕರಿತೀವಿ. ಸೊ 1900 ಅನ್ನೋದು ನಾನ್ ಲೀಪ್ ಇಯರ್ ಸೆಂಚುರಿ. ಅದೇ ರೀತಿಯಾಗಿ 2012 ಇದು ಮತ್ತು 1916 ಇವೆರಡು ಲೀಪ್ ಇಯರ್ಸ್. 2013 ಮತ್ತು 1915 ಇವೇನು ನಾನ್ ಲೀಪ್ ಇಯರ್ಸ್. ಸೊ ಯಾವುದೇ ಒಂದು ವರ್ಷದ ಕೊನೆಯ 2 ಅಂಕಿಗಳ ಸಂಖ್ಯೆಯನ್ನು ನಾವು 4ರಿಂದ ಭಾಗಿಸಿದಾಗ ಅದು ಕಂಪ್ಲೀಟಾಗಿ ಭಾಗ ಆಯಿತು ಅಂದ್ರೆ ಅದನ್ನು ನಾವು ಲೀಪ್ ಇಯರ್ ಅಂತ ಕರಿತೀವಿ. ಸೊ ಅದು ಕಂಪ್ಲೀಟಾಗಿ ಭಾಗ ಆಗಲಿಲ್ಲ ಅಂದರೆ ಅದನ್ನು ನಾವು ನಾನ್ ಲೀಪ್ ಇಯರ್ ಅಂತ ಕರಿತೀವಿ. ಸೊ ಇಲ್ಲಿ ಸೆಂಚುರೀಸಲ್ಲಿ ಹಾಗೆ ಆಗಂಗಿಲ್ಲ. ಸೆಂಚುರೀಸಲ್ಲಿ ಏನಾಗುತ್ತಂದ್ರೆ ಡಿವೈಡೆಡ್ ಬೈ 400 ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡಿವೈಡ್ ಬೈ 400 ಮಾಡಬೇಕಾಗುತ್ತೆ. ಡಿವೈಡ್ ಬೈ 400 ಮಾಡಿದಾಗ ಇಲ್ಲಿ ನೋಡಿರಿ 2000 ಡಿವೈಡ್ ಬೈ 400 ಮಾಡಿದಾಗ 0 ಕ್ಯಾನ್ಸಲ್ ಆಗಿ 4 1 4 5 ಆಗುತ್ತೆ. ಸೊ ಇಲ್ಲಿ ರಿಮೈಂಡರ್ 0 ಬರುತ್ತೆ. ಸೊ ಅದು ಲೀಪ್ ಇಯರ್ ಸೆಂಚುರಿ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ 1900 ಡಿವೈಡ್ ಬೈ 400 ಮಾಡಿದಾಗ 00 ಕ್ಯಾನ್ಸಲ್ ಆಗಿ 4 1 4 4 16. ಸೊ ಇಲ್ಲಿ ರಿಮೈಂಡರ್ 3 ಉಳಿತೈತಿ. ಸೊ ಅವಾಗ ನಮಗೇನು ಗೊತ್ತಾಗುತ್ತೆ, ಇದು ನಾನ್ ಲೀಪ್ ಇಯರ್ ಸೆಂಚುರಿ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ರೀತಿಯಾಗಿ ನಾವು ಲೀಪ್ ಇಯರ್ ಮತ್ತು ನಾನ್ ಲೀಪ್ ಇಯರ್ಗಳನ್ನು ಕಂಡುಹಿಡಿಯಬಹುದು. ಸೆಂಚುರೀಸಲ್ಲೂ ಕೂಡ ಯಾವ ರೀತಿ ನಾವು ಲೀಪ್ ಇಯರ್ ನಾನ್ ಲೀಪ್ ಇಯರ್ ನಾನ್ ಲೀಪ್ ಇಯರ್ ಸೆಂಚುರಿ ಅಂತ ಕಂಡುಹಿಡಿಬೋದು. ಅದೇ ರೀತಿಯಾಗಿ ಫೈಂಡ್ ಆಡ್ ಡೇಸ್ ಇನ್ 88 ಇಯರ್ಸ್ ಅಂದಾಗ ದೇರ್ ಆರ್ 4 ಆಡ್ ಡೇಸ್ ಇನ್ 4 ಅಲ್ಲ, ದೇರ್ ಆರ್ ರಿಮೈಂಡರ್ ಇಲ್ಲಿ 5 ಬಂದಿದೆ. ಸೊ ದೇರ್ ಆರ್ 5 ಆಡ್ ಡೇಸ್ ಇನ್ 88 ಇಯರ್ಸ್. ದೇರ್ ಆರ್ 5 ಆಡ್ ಡೇಸ್ ಇನ್ 88 ಇಯರ್ಸ್.